ಇದು ಬೇರೆ ಯಾವ ಊರು ಅಲ್ಲ, ಇದು ಬ್ರ್ಯಾಂಡ್ ಬೆಂಗಳೂರು ಆಗುವಂತ ಹೊರಟಿರುವಂತ ಬೆಂಗಳೂರಿನ ಸ್ಥಿತಿ. ನಾನಿರುವುದು ಈಗ KR ಮಾರ್ಕೆಟ್ ಅಲ್ಲಿ. ಸಂಪೂರ್ಣ ದೃಶ್ಯಾವಳಿಗಳನ್ನ ತಾವು ನೋಡಬಹುದು. ನಾವು ಹೇಳ್ತೀವಿ ಯಾವುದೋ ಹಳ್ಳಿಗಳಲ್ಲಿ, ಇನ್ಯಾವುದೋ ದೂರದ ಊರಿನಲ್ಲಿ ಇಂತಹ ಗುಂಡಿಗಳನ್ನ ಕಾಣಬಹುದು ಅಂತ. ಬಟ್ ಇದು ಬೆಂಗಳೂರಿನ ಮಧ್ಯಭಾಗವಾದಂತ ಸಾಕಷ್ಟು ಜನರು ಇಲ್ಲಿ ಮಾರ್ಕೆಟ್ಗೆ ಬರುವಂತ ಸ್ಥಳ ಇದು. KR ಮಾರ್ಕೆಟ್ನ ಬಸ್ ಸ್ಟಾಪ್ ನಲ್ಲಿ ನಾವು ಕಾಣ್ತಾ ಇರುವಂತದ್ದು. ನೀವು ಗಮನಿಸಬಹುದು ಯಾವ ರೀತಿಯಾಗಿ ಗುಂಡಿಗಳಿದಾವೆ ಅಂತ ಹೇಳಿ. ಇದೇನು ಇವತ್ತಿನದ್ದಲ್ಲ, ನಿನ್ನೆದಲ್ಲ, ಸುಮಾರು 4-5 ವರ್ಷದಿಂದ ಇದೇ ರೀತಿಯಾಗಿದೆ. ಅಧಿಕಾರಿಗಳೇನಾದ್ರೂ ಈ ರಸ್ತೆಯಲ್ಲಿ ಇಳಿದು ಹೋದ್ರೆ ಅವರಿಗೆ ಗೊತ್ತಾಗುತ್ತೆ ಇದು ಯಾವ ರೀತಿಯಾದಂತಹ ಗುಂಡಿ ಅಂತ ಹೇಳಿ. ಸೊ ಅಧಿಕಾರಿಗಳು ಇಲ್ಲಿ ಬರಲ್ಲ ರೀ, ಅವರೆಲ್ಲ ಆರಾಮಾಗಿ ಜೀರೋ ಟ್ರಾಫಿಕ್ ಅಲ್ಲಿ ಆರಾಮಾಗಿರುವಂತ ಹೈಫೈ ನೈಸ್ ರಸ್ತೆಯಲ್ಲೆಲ್ಲ ಓಡಾಡ್ತಾರೆ. ಇಂತಹ ರಸ್ತೆಯಲ್ಲಿ ಓಡಾಡಿದ್ರೆ ಮಾತ್ರ ಅವರಿಗೆ ಗೊತ್ತಾಗುತ್ತೆ ಅನ್ನುವಂಥದ್ದು. ಇದೇನು ಇವತ್ತಿನದ್ದೆಲ್ಲ, ತುಂಬಾ ದಿನಗಳಿಂದಲೂ ಸಹ ಇದೇ ರೀತಿಯಾಗಿ ಗುಂಡಿಗಳು ಬಿದ್ದಿರುವಂಥದ್ದು. ಇಲ್ಲಿ ಆಕ್ಸಿಡೆಂಟ್ಗಳು ಸಹ ಈಗಾಗಲೇ ಆಗಿರುವಂಥದ್ದಂತ ಸಹ ಇಲ್ಲಿ ಇರುವಂತ ಸ್ಥಳೀಯರು ಈಗಾಗಲೇ ಹೇಳಿರುವಂಥದ್ದು. ಎಸ್, ನನ್ನೊಟ್ಟಿಗೆ ಒಂದಷ್ಟು ಜನರಿದ್ದಾರೆ, ನಾನು ಅವರನ್ನ ಸಹ ಮಾತನಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್, ಈಗ ಇಲ್ಲಿ ನೋಡಿದ್ರಿ ತಾವು ಗುಂಡಿ ಹೆಂಗಿದೆ ಅಂತ ಹೇಳಿ. ಗುಂಡಿ ನೋಡಿದ್ರಿ, ಬೆಂಗಳೂರಲ್ಲಿ ಸಾಕಷ್ಟು ಭಾಗಗಳಲ್ಲಿ ಗುಂಡಿಗಳಿದಾವೆ, ಏನ್ ಹೇಳ್ತೀರಾ ತಾವು? ಗುಂಡಿಗಳಿದೆ, ಓಡಾಡಕ್ಕೆ ಕಷ್ಟ. ಇಲ್ಲಿ 2 ವೀಲರ್ ಅಂತ ಹೋದೆ ನಾವು, ಆಕ್ಸಿಡೆಂಟ್ ಆಗಿ ಕೈನು ಮುರ್ಕೊಂಡಿದ್ದೀವಿ ನಾವು ಇದೇ ಗುಂಡಿಲಿ ಬಿದ್ದು. ತುಂಬಾ ಕಷ್ಟ ಇದೆ ಬೆಂಗಳೂರಲ್ಲಿ ಜೀವನ. ತಾವು KR ಮಾರ್ಕೆಟ್ಗೆ ಯಾವಾಗ್ಲೂ ಬರ್ತೀರಾ? ನಾವು ಯಾವಾಗಲೂ ಬರ್ತಾ ಇರ್ತೇವೆ. ನಾವು ಇಲ್ಲೇ ಕೆಲಸ ಮಾಡೋದು. ನಾವು 30 ವರ್ಷದಿಂದ ಇಲ್ಲೇನೆ, 30 ವರ್ಷದಿಂದ ಇದೇ ಪರಿಸ್ಥಿತಿ. ಅಧಿಕಾರಿಗಳು ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಯಾವ ಬೆಂಗಳೂರು ಎಲ್ಲಿ ಮಾಡ್ತಾರೆ ಮೇಡಮ್? ಹೊಸದಾಗಿ ಮೊದಲಾಗಿ ರಸ್ತೆನ ರೆಡಿ ಮಾಡಿದ್ರೆ ಅದೇ ಜಾಸ್ತಿ ಸಾಕು. ಎಷ್ಟು ವರ್ಷದಿಂದ ಹಿಂಗೆ ಇದೆ ಇದು? ನಾವೊಂದು 30-35 ವರ್ಷದಿಂದ ಬರ್ತೀವಿ. ನಾವು ಇಲ್ಲೇ ಕೆಲಸ ಮಾಡೋದು NR ರೋಡಲ್ಲಿ. ಹಿಂಗೇ ಇದೆ. ಎಷ್ಟು ಆಕ್ಸಿಡೆಂಟ್ಗಳೆಲ್ಲ ಹಿಂಗೆ? ಅಯ್ಯೋ ಏನು ನೋಡ್ತಿರಲ್ಲ, ನಿಮಿಷಕ್ಕೊಂದು, ಒಂದು 5 ನಿಮಿಷಕ್ಕೊಂದು ಸಣ್ಣ ಪುಟ್ಟ ಆಯ್ತಾನೆ ಇರ್ತವೆ. ನೋಡಿದ್ರಲ್ಲ, ಕೇವಲ ಈ ಭಾಗದಲ್ಲಿ ಮಾತ್ರ ಅಲ್ಲ, ಇನ್ನು ಇದು KR ಮಾರ್ಕೆಟ್ ಇಂದ ಮೈಸೂರು ರಸ್ತೆಗೆ ಸಂಪರ್ಕವನ್ನ ಕಲ್ಪಿಸುವಂತಹ ಸಹ ರಸ್ತೆಯಲ್ಲೂ ಸಹ ನಮಗೆ ಸಂಪೂರ್ಣವಾಗಿ ಏನು ಗುಂಡಿಗಳು ಕಾಣಿಸ್ತಾ ಇರುವಂತದ್ದು ತಾವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದು. ಸುಮಾರು ಏನಿಲ್ಲ ಅಂದ್ರೆ 1.5 ಕಿಲೋಮೀಟರ್ನಷ್ಟು ಗುಂಡಿಗಳಿರುವಂತಹದ್ದು. ಅದು ಯಾವುದನ್ನೂ ಸಹ ಅವರು ಕ್ಲಿಯರ್ ಮಾಡುವಂತ ಕೆಲಸಗಳನ್ನ ಇಲ್ಲಿವರೆಗೂ ಮಾಡಿಲ್ಲ. ಯಾಕಂತಂದ್ರೆ ಸಂಪೂರ್ಣವಾಗಿ ಏನು ಗುಂಡಿಗಳು ಬಿದ್ದಿರುವಂತಹದ್ದು, ರಸ್ತೆ ಫುಲ್ ಏನು ಗುಂಡಿಗಳೇ ಇರುವಂತದ್ದು. ಎಸ್, ಗಮನಿಸಬಹುದು ತಾವು, ಇಲ್ಲಿ ಓಡಾಡುವುದಕ್ಕೂ ಸಹ ಜನರಿಗೆ ಕಷ್ಟವಾಗಿರುವಂತಹದ್ದು. ಕೇವಲ ವಾಹನ ಸವಾರರಿಗೆ ಮಾತ್ರ ಅಲ್ಲ, ಸಾಕಷ್ಟು ಜನರಿಗೂ ಸಹ ಇದು ಪ್ರಾಬ್ಲಮ್ಗಳನ್ನ ತಂದೊಡ್ಡಿರುವಂತಹದ್ದು. ಸೊ ಇದು ನಮ್ಮ ಬ್ರ್ಯಾಂಡ್ ಬೆಂಗಳೂರಿನ ಒಂದು ನಿಜವಾದಂತಹ ಸ್ಥಿತಿ ಆಗಿರುವಂತಹದ್ದು. ಅಧಿಕಾರಿಗಳು ಒಂದು ಸಲ ಈ ರಸ್ತೆಗೆ ಇಳಿದ್ರೆ ನಿಜಕ್ಕೂ ಗೊತ್ತಾಗುತ್ತೆ ಇದು ಬೆಂಗಳೂರಿನ ಸ್ಥಿತಿ ಅನ್ನುವಂತಹದ್ದು. ಇನ್ನಾದ್ರೂ ಎಚ್ಚೆತ್ತುಕೊಂಡು ರಸ್ತೆಯನ್ನ ಸರಿ ಮಾಡುವಂತ ಕೆಲಸಗಳಾಗ್ತವ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಲಕ್ಷ್ಮೀ ಬಾಗಲಕೋಟಿ, ಅಶ್ವೇಗ ನ್ಯೂಸ್, ಬೆಂಗಳೂರು.